ಪ್ರಪಂಚದಲ್ಲಿ ಮೊಟ್ಟಮೊದಲ ಸಾರಾಯಿ ಒಣಗಿದ ಹಿಪ್ಪುನೇರಳೆ ಮರದ ಕೆಳಗಡೆ ತಯಾರು ಮಾಡಿದರು. ಆ ಒಣಗಿದ ಹಿಪ್ಪುನೇರಳೆ ಮರದ ಒಂದು ಕೊಂಬೆಯ ಮೇಲೆ ಕೋಗಿಲೆ ಮತ್ತು ಗಿಳಿ ಗೂಡು ಕಟ್ಟಿಕೊಂಡು ಇರುತ್ತಿದ್ದವಂತೆ. ಅದೇ ಒಣಗಿದ ಹಿಪ್ಪುನೇರಳೆ ಮರದ ಕೆಳಗಡೆ ಒಂದು ಸಿಂಹ ಮತ್ತು ಹಂದಿ ದಿನ ರೆಸ್ಟ್ ಮಾಡಕ್ಕೆ ಬರುತ್ತಿದ್ದವಂತೆ. ಸಾರಾಯಿ ತಯಾರ ಮಾಡುವುದಕ್ಕೆ ಒಲೆ ಉರಿ ಹಚ್ಚಿದ ಮೊದಲ ದಿನವೇ ಮರಕ್ಕೆ ಬೆಂಕಿ ಹತ್ತಿ ಮರದ ಮೇಲೆ ಇದ್ದ ಕೋಗಿಲೆ ಗಿಳಿ ಮತ್ತು ಮರದ ಕೆಳಗಡೆ ಇದ್ದ ಸಿಂಹ ಮತ್ತು ಹಂದಿ ಬೆಂಕಿ ಒಳಗೆ ಸುಟ್ಟಿ ಸತ್ತು ಹೋದವು. ಆ ಸತ್ತು ಹೋದ 4 ಜೀವಗಳ ಆತ್ಮ ಮರದ ಕೆಳಗೆ ಇದ್ದ ಬಾಟಲಿನ ಒಳಗಡೆ ಸೇರಿಬಿಟ್ಟು ಆಯ್ತು. ಅವತ್ತಿನಿಂದ ಯಾರು ಸರಾಯಿ ಕುಡಿದರು 1-2 ಪೆಗ್ ಬಿದ್ದ ಕೂಡಲೇ ಕೋಗಿಲೆ ಆತ್ಮ ಮೈಯೊಳಗೆ ಬರುತ್ತೆ, ಸ್ವೀಟ್ ಆಗಿ ಮಾತಾಡುತ್ತಾರೆ. 3ನೇ ಪೆಗ್ ಬಿದ್ದ ಕೂಡಲೇ ಗಿಳಿ ಆತ್ಮ ಮೈಯೊಳಗೆ ಬರುತ್ತೆ, ಒಂದೇ ತರ ಒದುರುವುದು ಹೇಳಿದ್ದೆ 10 ಸಲ ಹೇಳುವುದು ಬರೇ ಪೀಟರ್. 4ನೇ ಪೆಗ್ ಆದ ಕೂಡಲೇ ಸಿಂಹದ ಆತ್ಮ ನಾನೇ ಡಾನ್, ನಾನೇ ದೊಡ್ಡವ, ನನ್ನ ಮುಂದೆ ಯಾರು ಇಲ್ಲ, ನನ್ನಷ್ಟು ಬಲಶಾಲಿ ಯಾರು ಇಲ್ಲ ಅನ್ನುತ್ತಾರೆ. ಇನ್ನು ಲಾಸ್ಟ್ ಪೆಗ್ ಆದ ಕೂಡಲೇ ಹಂದಿ ಆತ್ಮ. ಇನ್ನು ಏನಾಗುತ್ತೆ ಅಂತ ಗೊತ್ತಿದೆಯಲ್ಲ ನಿಮಗೆ ಎಲ್ಲರಿಗೂ.